ಬರ್ತಾ ಇದೆ, ನಿಧಾನ. ನಿಧಾನ ನಿಧಾನ ಹಾಕಪ್ಪ. ಇಲ್ಲೇನೋ ಬಿಂದಿಗೆ ಇರೋ ತರ ಇದೆ. ಮುಚ್ಚಳ ಮುಚ್ಚಿದೆ. ಬಿಂದಿಗೆ ತುಂಬಾ ಚಿನ್ನದ ನಾಣ್ಯಗಳ. ಸ್ವಾಮಿಗಳೇ, ಈ ಜಾಗದಲ್ಲಿ ಈ ತರ ನಿಧಿ ಸಿಕ್ಕಿದೆಯಲ್ಲ, ಏನು ತೊಂದರೆ ಆಗಲ್ಲ ತಾನೆ? ಈ ರೀತಿ ನಿಧಿ ಸಿಗೋದು ಬಹಳ ಅಪರೂಪನೇಮ್ಮ. ಇದು ಶುಭ ಶಕುನ. ನನಗೆ ತಿಳಿದಿರೋ ಪ್ರಕಾರ ಈ ಜಾಗ ಶತಮಾನಗಳ ಹಿಂದೆ ದೇಸಾಯಿ ಮನೆತನಕ್ಕೆ ಸೇರಿರೋದು. ಬಹುಶಃ ಈ ನಿಧಿ ಅವ್ರಿಗೆ ಸಂಬಂಧಿಸಬಹುದು ಅನ್ಸುತ್ತೆ. ನೀವು ದೇವ್ರ ಹೆಸರು ಹೇಳ್ಕೊಂಡು ಕಾರ್ಯ ಶುರು ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಅಕ್ಕ, ಹಾಗಾದ್ರೆ ಈ ನಿಧಿ ನಮ್ಗೆನಾ? ಹಲೋ, ಇದೆಲ್ಲ ನಿಮ್ಗೆ ಹೇಗ್ರಿ ಸೇರತ್ತೆ? ಹಾರೆ ಹಾಕಿದ್ದು ನಮ್ ರಿಷಿ, ಅವಾಗ ತಾನೇ ಸತ್ ಬಂದಿದ್ದು. ಇದೆಲ್ಲ ನಮ್ಗೆ ಸೇರ್ಬೇಕು. ರಾಂಗ್ ನಂಬರ್. ಅವನ್ ಹಾರೆ ಹಾಕಿದಾಗ ಮಣ್ ತೆಗ್ದಿರೋದು ನಮ್ಮ ಆದಿತ್ಯ, ಅದು ನಮ್ಗೆ ಸೇರ್ಬೇಕು. ಬಣ್ಣ ಇಟ್ಕೊಳ್ಳಿ. ಇದು ಯಾರಿಗೂ ಸೇರಲ್ಲ, ಇದು ಸರ್ಕಾರಕ್ಕೆ ಸೇರತ್ತೆ. ಸರಿಯಾದ ಮಾತು. ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಈ ನಿಧಿ ಸರ್ಕಾರಕ್ಕೆ ಸೇರಬೇಕಾದ್ದು, ನಮ್ಮದಲ್ಲದ್ದು ಯಾವತ್ತೂ ನಮ್ಮ ಹತ್ರ ಇರಬಾರದು. ರಿಷಿ, ಆದಿತ್ಯ, ಇದ್ರ ಪ್ರೊಸೀಜರ್ ಏನಿದೆಯೋ ನೀವಿಬ್ರು ನೋಡ್ಕೊಳ್ಳಿ. ಹುಷಾರು. ಭದ್ರವಾಗಿ ಎತ್ತಿಡಿ. ಸರಿಮಾ. ಅಯ್ಯೋ ಚಿನ್ನ, ಸ್ವಲ್ಪ ಬೇಬಿ, ಗೋಲ್ಡ್ ಬೇಬಿ. ಅಖಿಲ ಅವರೇ, ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಇದನ್ನೆಲ್ಲ ಸರ್ಕಾರಕ್ಕೆ ಒಪ್ಸೋಣ, ಏನಂತೀರಾ? ತುಂಬ ಸರಿಯಾದ ಮಾತು.
ಕಾಂಚನ ಕಾಂಚನ ಝಣ ಝಣ ಕಾಂಚನ ಯಾ ಅಬ್ಬಾ ದೇವ್ರೆ, ನಾನಂತೂ ಕಳೆದ ನಿಮಿಷದವರೆಗೂ ತತ್ತರಿಕೆ ನಾನು ಯಾಕಾದ್ರೆ ಇಲ್ಲಿಗೆ ಬರೋದಕ್ಕೆ ಹೋದ್ನೋ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇದ್ದೆ. ಆದ್ರೆ ಈಗ ಗೊತ್ತಾಯ್ತು ಆ ದೇವರು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಸ್ಕೊಂಡ ಅಂತ. ಓ ಮೈ ಗಾಡ್, ಐ ಲವ್ ಯು. ಎಷ್ಟೊಂದು ಗೋಲ್ಡ್ ಕಾಯಿನು, ಇನ್ನು 4 ಕಡೆ ಹಾರಿ ಹಾಕಿ ಹಾಕ್ತಿದ್ರೆ ಅದೆಷ್ಟು ಗೋಲ್ಡ್ ಸಿಗ್ತಾ ಇತ್ತೋ ಏನೋ. ಅಯ್ಯೋ ಕಾಮಿನಿ, ಹೊಡೆದಿ ಅನ್ನ ಜಾಕ್ಪಾಟು. ಎಸ್, ನನ್ಗೆ ಇಲ್ಲಿ ಹೊಟ್ಟೆ ಉರಿತಿದ್ರೆ ಗೋಲ್ಡ್ ಕಾಯಿನ್ಸ್ ಅಂತ ಖುಷಿ ಪಡ್ತಿದ್ದೀರಾ? ಯಾಕೆ ಬೇಬಿ, ನಿನಗೆ ಎಕ್ಸೈಟ್ ಆಗ್ತಿಲ್ವಾ? ಇರಿಟೇಟ್ ಆಗ್ತಿದೆ. ಆ ಋಷಿ ಮತ್ತೆ ಅಂಬಿ ಅಷ್ಟೊಂದು ಕ್ಲೋಸ್ ಆಗಿರೋದನ್ನ ನೋಡಿ ನನ್ನ ಹೊಟ್ಟೆ ಎಲ್ಲ ಉರ್ದೋಗ್ತಿದೆ. ನಿಮ್ಗೆ ಆ ನಿಧಿ ಬಗ್ಗೆ ಯೋಚನೆನಾ? ಈ ಜಾಗ ಸಿಕ್ಕಿದ್ರೆ ಸಾಕು ಅನ್ಕೊಳ್ತಿದ್ದೆ. ಆದ್ರೆ ಗುರೂಜಿ, ಹೇಗಾದ್ರೂ ಮಾಡಿ ಆ ನಿಧಿನ ಎಸ್ಕೇಪ್ ಮಾಡ್ಬಿಡ್ಬೇಕು. ಅಯ್ಯೋ ಲುಕ್ ಅಮ್ಮಮ್ಮ, ಆ ಅಂಬಿ ಏನು ಮಾಡದೇ ಇರೋ ಹಾಗೆ ನೋಡ್ಕೋಬೇಕು, ಆಮೇಲೆ ಎಲ್ಲ. ಮೊದಲು ಆ ಆದಿ ಪಾರು ಒಟ್ಟೊಟ್ಟಿಗೆ ಓಡಾಡೋದನ್ನ ಹೇಗೆ ತಪ್ಸೋದು ಅಂತ ನೋಡಿ, ಮಿಕ್ಕಿದ್ದನ್ನ ಆಮೇಲೆ ಯೋಚನೆ ಮಾಡಿ. ಅಯ್ಯೋ, ಅಷ್ಟೊಂದು ಚಿನ್ನ ಸಿಕ್ಕಿರುವಾಗ ಈ ಅಮ್ಮನಿಗೆ ಆದಿ ಪಾರು ಚಿಂತೆ. ಕರ್ಮ. ತರಿಕೆ, ಸಣ್ಣ ಗ್ಯಾಪ್ ಸಿಕ್ಕಿದ್ರು ಸಾಕು ನುಸ್ಕೊಂಡ್ಬಿಡ್ತಾನೆ. ಇದನ್ನೇನಾದ್ರೂ ಬೇಬಿ ನೋಡಿದ್ರೆ ಅಷ್ಟೇ ಕತೆ. ಕ್ರಿಮಿನಲ್ಲು ಅನ್ಕೊಂಡಿದ್ದೆ, ಆದರೆ ಒಂದು ಸ್ವಲ್ಪ ಮೆಂಟ್ಲು ಅನ್ಸುತ್ತೆ. ಇಲ್ಲ, ಇನ್ನು ಆದಿ ಶುರು. ಲಾಯರ್ಗೆ ಎಲ್ಲ ವಿಷಯ ತಿಳಿಸಿದ್ದೀನಿ. ಗೌರ್ಮೆಂಟ್ಗೆ ನಿಧಿನ ಹ್ಯಾಂಡ್ ಓವರ್ ಮಾಡೋ ಪ್ರೊಸೀಜರ್ನ ಅವರೇ ನೋಡ್ಕೊಳ್ತಾರಂತೆ. ಸೊ ನಾವೆಲ್ಲರೂ ನೆಮ್ಮದಿಯಾಗಿ ಹಬ್ಬ ಆಚರಿಸ್ಬೋದು. ಎಕ್ಸಲೆಂಟ್. ಅಮ್ಮ, ನಾವೆಲ್ಲರೂ ನೀತಿ ಪಾಠ ಕಲ್ತಾಗಾಯ್ತಲ್ವಾ? ಅಂದರೆ ಮೊದಲಿಗೆ ನಾವೆಲ್ಲರೂ ಆ ಜಾಗಕ್ಕೋಸ್ಕರ ಜಗಳ ಮಾಡಿದ್ವಿ. ಕೊನೆಗೆ ನಾವೆಲ್ಲರೂ ಒಂದಾಗಿದ್ದಕ್ಕೆ ಆ ದೇವರೇ ನಮಗೆ ಆ ನಿಧಿನ ಕಾಣಿಕೆಯಾಗಿ ಕೊಟ್ಟ. ನೀತಿ ಪಾಠ, ಎಲ್ಲರೂ ಒಟ್ಟಾಗಿದ್ರೆ ಅದೇ ಸಂತೋಷ, ಆ ಸಂತೋಷನೇ ನಿಧಿ. ಎಷ್ಟು ಚೆನ್ನಾಗಿ ಹೇಳಿದೀಯಮ್ಮ. ಅವರೇ, ನಿಮ್ಮ ಮನೆ ಕೆಲಸ ಹುಡುಗಿ ಒಲೆ ಬುದ್ಧಿವಂತಲು. ನಿಜ, ನಮ್ಮ ಪಾರ್ವತಿ ತುಂಬ ಬುದ್ಧಿವಂತೆ. ಆದರೆ ಅವಳು ನಮ್ಮ ಮನೆ ಕೆಲಸದವಳಲ್ಲ, ನಮ್ಮ ಮನೆಯ ಸದಸ್ಯರಲ್ಲಿ ಅವಳು ಒಬ್ಳು. ನೀತಿ ಪಾಠ ಹೇಳಿ ಚೆನ್ನಾಗಿ ಮಸ್ಕ ಹೊಡೆದ್ಲು. ಹೌದು, ನಮ್ಮ ಪಾರ್ವತಿಯವ್ರು ಹೇಳಿದ್ದು ನಿಜ. ಹೇಗೋ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯ್ತಲ್ಲ, ಈ ಸಂಕ್ರಾಂತಿನ ನಾವು ಯಾರು ಮರೆಯೋದಕ್ಕೆ ಆಗಲ್ಲ. ನಿಧಿ ಸಿಕ್ಕಿದೆ ಅಂತೆ, ನಮ್ಮೂರು ನಿಧಿ. ಅವ್ರಿಗೆ ಯಾಕೆ ಬಿಡಬೇಕು? ನಾವು ಹೋಗಿ ಕೇಳಿ ಇಸ್ಕೊಂಬರೋಣ ಬನ್ನಿ. ಅವ್ರಿಗೆ ಬಿಡಬಾರ್ದು ಅದನ್ನ. ಯಾರು ನೀವೆಲ್ಲ? ನಿಮಗೆ ನಿಧಿ ಸಿಕ್ತಲ್ಲ, ಅದು ನಮಗೆ ಸೇರ್ಬೇಕಾಗಿರೋದು. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಯಾರೀ ನೀವೆಲ್ಲ? ನೀವು ಬೆಳಿಗ್ಗೆ ಪುರೋಹಿತರ ಜೊತೆ ಬಂದೋರಲ್ವಾ? ಹೌದು. ಆ ನಿಧಿ ನಮ್ಮೂರ್ದು, ನಮಗೆ ಸೇರ್ಬೇಕಾಗಿರೋದು. ಎಲ್ಲಿಂದನೋ ಬಂದು ನಮ್ಮೂರ್ ನಿಧಿನ ಹೊಡ್ಕೊಂಡು ಹೋಗಿ ನೋಡ್ತಿದ್ದೀರಾ? ಅದು ನಮ್ಮೂರಿಗೆ ಸೇರ್ಬೇಕಾಗಿದೆ. ತಗೊಂಬನ್ರಿ. ನೋಡಿ, ನೀವು ಈ ಊರ ಜನ ಅಂತ ನಾನು ಒಪ್ತೀನಿ. ಆದರೆ ನಮಗೆ ಸಿಕ್ಕಿರೋ ನಿಧಿನ ನಿಮಗೆ ಕೊಡಬೇಕು ಅನ್ನೋದ್ರಲ್ಲಿ ಯಾವುದೇ ಹುರುಳಿಲ್ಲ. ಯಾಕ್ರಿ ಹುರುಳಿಲ್ಲ? ಇದು ನಮ್ಮೂರ ಆಸ್ತಿ. ನಾವೇನು ನಿಮ್ಮೂರಿಗೆ ಬಂದು ಆಸ್ತಿನ ಕೊಳ್ಳೆ ಹೊಡಿತಿದ್ದೀವ? ಇದು ನಮಗೆ ಸೇರಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ರಿ ಕೊಳ್ಳೆ ಗಿಳ್ಳೆ ಅಂತ ಮಾತಾಡ್ತಾ ಇದ್ದೀರಾ? ರಿಷಿ, ಸ್ವಲ್ಪ ಇರಪ್ಪ. ನೋಡಿ, ನಮಗೆ ನಿಧಿ ಬೇಕಾಗಿಲ್ಲ. ನಾವಿಲ್ಲಿಂದ ಏನನ್ನೂ ತಗೊಂಡು ಹೋಗಕ್ಕೆ ಬಂದಿಲ್ಲ.
ಕಾನೂನು ಪ್ರಕಾರ ಭೂಮಿಲಿ ಸಿಕ್ಕಿರೋ ನಿಧಿನ ಸರ್ಕಾರಕ್ಕೆ ನಾವು ಕೊಡಬೇಕು. ಸಂಕ್ರಾಂತಿ ಹಬ್ಬ ಮುಗಿತಿದ್ದ ಹಾಗೆ ಪೂಜೆ ಮುಗಿಸಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಿಮ್ಮನ್ನ ಹೇಗ್ರಿ ನಂಬೋದು? ನಮ್ಮನ್ನ ತಲೆ ಸವ್ರು ಕಳಿಸ್ಬಿಟ್ಟು ನೀವೇ ಎತ್ಕೊಂಡು ಹೋಗ್ಬಿಟ್ರೆ? ಏನಪ್ಪ, ಯಾರು ಎದುರು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನೀನು? ಒಟ್ಟು ಮಾತನ್ನ ಅರಸನ ಕೋಟೆಯವರಾಗ್ಲಿ ಮಹಾಜನ್ ಮನೆತನದವರಾಗ್ಲಿ ಮೀರೋದಿಲ್ಲ. ನೋಡ್ರಿ, ಸರ್ಕಾರಕ್ಕೆ ಒಪ್ಸೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ, ಮಾತುಕತೆ ಆಗಿದೆ. ನಿಮ್ಗೇನಾದರೂ ಸಂಶಯ ಇದ್ದರೆ ನಾಳೆ ಸರ್ಕಾರಿ ಅಧಿಕಾರಿಗಳು ಬಂದಾಗ ನೀವೇ ಖುದ್ದಾಗಿ ಬಂದು ನೋಡ್ಕೊಂಡು ಹೋಗಿ. ಈಗ ಹೋಗ್ತಾ ಇದ್ದೀವಿ. ಆ ನಿಧಿ ಏನಾದ್ರು ಸರ್ಕಾರಕ್ಕೆ ಒಪ್ಸಿಲ್ಲ ಅಂದ್ರೆ ಆಮೇಲೆ ಇದೆ ನಿಮಗೆಲ್ಲ. ನಿಧಿನ ನಾಡಿದವರೆಗೂ ಕಾಯೋದು ನಮ್ಮ ಜವಾಬ್ದಾರಿ. ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ನಾವೇ ತಗೊಂಡು ಹೋದ್ವಿ ಅಂತ ಅಪವಾದ ಬರುತ್ತೆ. ಹೌದು, ಈ ನಿಧಿಗೆ ಯಾರಾದರೂ ಕಾವಲಾಗಿ ಇರಬೇಕು. ಅಮ್ಮ, ನಾನು ಋಷಿ ಇರ್ತೀವಮ್ಮ. ಬೇಡ ಅದಿ, ಇಂಥ ವಿಷಯಕ್ಕೆ ಹೆಣ್ಮಕ್ಳೇ ಸರಿ. ಸೂಕ್ಷ್ಮವಾಗಿ ಕಣ್ಗಾವಲಿನಿಂದ ನೋಡ್ಕೊಳ್ಳುವಂಥವರಾಗಿರಬೇಕು. ನಮ್ಮ ಕಡೆಯಿಂದ ಪಾರ್ವತಿ ಅದನ್ನು ನೋಡ್ಕೊಳ್ತಾಳೆ. ನಮ್ಮ ಕಡೆಯಿಂದ ಕಮಲಿ ಇರಲಿ. ಪ್ರೀತು ಬ್ರೋ, ನಿಮಗೆ ಅವಾಗಲೇ ನಾವು ಪ್ರೈವಸಿ ಸ್ಪೇಸ್ ಕೊಟ್ಟು ಹೊರಗೆ ಬಂದ್ವಿ ತಾನೆ? ನಾವು ಓಪನ್ ಸ್ಪೇಸಲ್ಲಿ ಇದ್ದೀವಿ. ನಾವು ಇವಾಗ ಹೊರಗೆ ಹೋಗೋದಕ್ಕಾಗತ್ತಾ? ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಬ್ರೋ. ಏ 10 ರೂಪಾಯಿ ಕೊಡಿ, 10 ರೂಪಾಯಿ. ಏನದು 10 ರೂಪಾಯಿ? ಏನಿಲ್ಲ ಚಿಕ್ಕ ಯಜಮಾನ್ರೆ, ನೀವು ಜನನಿ ಅಕ್ಕನ ಮೇಲೆ ಕೈ ಇಡ್ತೀರಾ ಅಂತ ನಾನು ಬೆಟ್ಟಿಂಗ್ಸ್ ಕಟ್ಟಿದ್ದೆ, ನಾನೇ ಗೆದ್ದೆ. ಏನ್ರ ನೀವು ನವಿಬರ್ ಇಟ್ಕೊಂಡು ಬೆಟ್ಟಿಂಗ್ ಆಡ್ತೀರಾ? ನೀವು ಆಚೆ ಬನ್ನಿ, ಆಯ್ತಾ? ನಿಮಗೆ ಹೊಡೆದಾಕ್ಬಿಡ್ತೀನಿ. ಅಯ್ಯೋ ಚಿಕ್ಕ ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ಓ 10 ರೂಪಾಯಿ ಬೆಟ್ಸ್ ಕಟ್ದೆ ಅಂತನಾ? ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಟೈಮ್ 20 ರೂಪಾಯಿ ಬೆಟ್ಸ್ ಕಟ್ತೀನಿ, ಓಕೆನಾ? ತರ್ಲೆ. ಪಾರ್ವತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ಕೆಲಸ ಕೊಟ್ಬಿಟ್ರು. ಇಲ್ಲಾಂದಿದ್ರೆ ನಮ್ಮನ್ನೆಲ್ಲ ನಗ್ಸಿ ಸಖತ್ತಾಗಿ ಎಂಟರ್ಟೈನ್ ಮಾಡಿರೋಳು. ಚಿಕ್ಕ ಯಜಮಾನ್ರೆ, ನಿಮ್ಮನ್ನ ನಾನು ನಗಿಸ್ತೀನಿ. ಬೆಟ್ಟಿಂಗಾ? ಇವ್ ನಮ್ಮ ಮಾತಾದ್ರೆ ಬೆಟ್ಟಿಂಗ್ ಅಂತಾನೆ. ಪಾರ್ವತಿಯವರು ಅಷ್ಟೊಂದು ದೊಡ್ಡ ಎಂಟರ್ಟೈನರ? ನೋಡಿದ್ರೆ ಹಾಗೆ ಕಾಣಿಸೋದೇ ಇಲ್ಲಪ್ಪ. ಅಯ್ಯೋ, ಅಕ್ಕನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹೌದು ರಿಷಿ, ಶಿ ಇಸ್ ವೆರಿ ಜಾಯ್ಫುಲ್. ಎಷ್ಟೇ ಸ್ಟ್ರೆಸ್ ಆಗಿದ್ರು ಥಟ್ ಅಂತ ಏನೊಂದು ಹ್ಯೂಮರ್ ಹೊಡೆದು ಎಲ್ಲರೂ ನಗ್ಸ್ಬಿಡ್ತಾಳೆ. ನೋಡಿ ಬ್ರೋ, ಮಾತೆಲ್ಲ ಗೊತ್ತಾಗ್ತಿದೆ ಪಾರ್ವತಿನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ. ಬರೀ ಆದಿ ಅಲ್ಲ, ಇವನ್ ಐ ಮಿಸ್ ಹರ್. ಓ ರಿಯಲಿ? ಆಬ್ವಿಯಸ್ಲಿ, ಪಾರ್ವತಿ ಅಷ್ಟು ಫನ್ನಿ ಗರ್ಲ್ ಇನ್ಯಾರಿರ್ತಾರೆ?
ಸರಿ ಸರಿ, ಈಗ ಎಲ್ರೂ ಒಂದು ಆಟ ಆಡೋಣವಾ? ಏನ್ ಗೇಮ್ ಅದ್ಕೆ? ಈಗ ಎಲ್ರೂ ಅವ್ರವ್ರ ಫೇವ್ರೆಟ್ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು. ಬೋರಿಂಗ್ ಅದ್ಗೆ. ಬೋರಿಂಗ್ ಏನಿಲ್ಲ. ಇಷ್ಟು ದಿನ ನಮ್ಮ ಇನ್ಸ್ಪಿರೇಷನ್ಗಳ ಬಗ್ಗೆ, ಹೀರೋಸ್ಗಳ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ನಮ್ಮ ರಿಯಲ್ ಲೈಫ್ ಫೇವ್ರೆಟ್ ಪರ್ಸನ್ಗಳ ಬಗ್ಗೆ ಮಾತಾಡೋಣ. ಯಾರಿಂದ ಶುರು ಮಾಡೋಣ? ಏಯ್ ನೀನು ಬೇಡ, ಸುಮ್ಮನೆ ಅನಿಕಾ, ನಿಮ್ಮಿಂದ. Me? Okay. My favorite person ಇನ್ಯಾರು ಅಲ್ಲ, ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ಮೈ ಬೆಸ್ಟ್ ಫ್ರೆಂಡ್ ರಿಷಿ. ನನಗೆ ನೆನಪಿದ್ದಾಗಿಂದ ರಿಷಿ ಜೊತೆನೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಈಸ್ ಆಲ್ವೇಸ್ ಬಿನ್ ಬೈ ಮೈ ಸೈಡ್. ರಿಷಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಈಗಲೂ ಇನ್ಮೇಲೂ ಯಾವಾಗಲೂ ರಿಷಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್. ನೈಸ್. ಋಷಿ, ಈಗ ನೀವು ಹೇಳಿ. ನನಗೆ ಯಾರು ಫೇವ್ರೇಟು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಯಾರಂದ್ರೆ ಕಮಲಿ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಮುಂದಿನ ಸಂಕ್ರಾಂತಿವರೆಗೂ ಮಾತಾಡ್ತಾನೆ ಇರ್ಬೋದು. ಶಿ ಈಸ್ ಜಸ್ಟ್ ಅಮೇಝಿಂಗ್. ಪ್ರಪಂಚನ ಪಾಸಿಟಿವ್ ಆಗಿ ನೋಡೋ ಕಣ್ಗಳವ್ರದ್ದು. ನಮಗೆಲ್ಲ ಏನೇನೋ ಪ್ರಯಾರಿಟೀಸ್ ಇರುತ್ತಲ್ಲ, ಆದರೆ ಕಮಲಿ ಅವ್ರಿಗೆ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರೇ ಇರಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರಿಗೋಸ್ಕರ ಬಿಟ್ಕೊಟ್ಟು ಬದುಕೋರು ಕಮಲಿ ಅವರು. ಪ್ರಪಂಚದಲ್ಲಿ ಪುಟ್ಟ ಕವಿತೆ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು ಕಮಲಿ ಅಂತ ಹೇಳ್ತೀನಿ. ನನ್ನ ಪುಟ್ಟ ಪ್ರಪಂಚ ಯಾವುದು ಅಂತ ಕೇಳಿದ್ರೆ ಕಮಲಿ ಅವ್ರನ್ನ ತೋರಿಸ್ತೀನಿ. ವಾವ್ ಬ್ರೋ, ಸೂಪರ್ ಆಗಿತ್ತು. ಓಕೆ, ನೆಕ್ಸ್ಟ್ ಯಾರು? ನಮ್ಮ ಪ್ರೀತು. ನೋ, ನಮ್ಮ ಜನನಿ. ಸರಿ, ನನಗೆ ಫೇವ್ರೆಟ್ ವ್ಯಕ್ತಿಗಳು ಅಂದರೆ ಇಬ್ಬರಿದ್ದಾರೆ. ಒಬ್ಬರು ನನ್ನ ಅಪ್ಪ, ಇನ್ನೊಬ್ಬರು ನನ್ನ ಪ್ರೀತು. ನನಗೆ ನಮ್ಮಪ್ಪನೇ ಪ್ರಪಂಚ. ನಮ್ಮಪ್ಪ ಅಂದರೆ ಪ್ರಾಣ. ನಾನೀಗ ದೈಹಿಕವಾಗಿ ಅವರಿಂದ ದೂರ ಇರ್ಬೋದು, ಆದರೆ ಅವ್ರ ಜೊತೆ ಇದ್ದಾಗ ನನಗೆ ಯಾವ ಸೆಕ್ಯೂರ್ನೆಸ್ ಸಿಗ್ತಿತ್ತೋ ಅದು ಪ್ರೀತು ಜೊತೆ ಇದ್ದಾಗ ಸಿಗುತ್ತೆ. ಪ್ರೀತು, ಹೀಗೆ ಎಲ್ರ ಮೇಲೂ ತಮಾಷೆ ಮಾಡ್ತಾ ಯಾರ ಮನಸ್ಸನ್ನು ನೋಯಿಸ್ದೆ ಖುಷಿಯಾಗಿರು. ಐ ಲವ್ ಯು. ಲವ್ ಯು ಟು. ಈಗ ನೆಕ್ಸ್ಟು ಆದಿತ್ಯ. ನನ್ನ ಫೇವ್ರೆಟ್ ಪರ್ಸನ್ ನಮ್ಮಮ್ಮ. ಅನ್ಕೊಂಡೆ ಸಿ, ಎಲ್ರಿಗೂ ಅವ್ರ ಅಪ್ಪ ಅಮ್ಮ ಅಂದರೆ ಇಷ್ಟನೇ. ನನಗೂ ಅಪ್ಪ ಅಮ್ಮ ಅಂದರೆ ಇಷ್ಟನೇ. ಆದರೆ ಅವ್ರನ್ನ ಬಿಟ್ಟು ಇನ್ನೊಬ್ರು ಫೇವ್ರೆಟ್ ಪರ್ಸನ್ ಇರ್ತಾರಲ್ಲ, ಅವ್ರ ಬಗ್ಗೆ ಹೇಳಿ. ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ಊರಿಗೆ ಗೊತ್ತು, ಆದರೆ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೇರೆಯವ್ರ ಬಗ್ಗೆನೆ. ಸೊ ಕಮಾನ್ ಹೇಳಿ. ಹೇಯ್, ಚಿಯರ್ ಅಪ್ ಮ್ಯಾನ್. ಕಮಾನ್ ಆದಿತ್ಯ. ಕಮಾನ್ ಬ್ರೋ, ಪ್ಲೀಸ್ ಬ್ರೋ, ಹೇಳು ಬ್ರೋ, ಕಮಾನ್. ಹಾಗೆ ನೋಡಿದ್ರೆ ನನ್ನ ಫೇವ್ರೆಟ್ ಪರ್ಸನ್ ಪಾರ್ವತಿನೇ. ಪಾರ್ವತಿಗೆ ಎಷ್ಟೇ ಬೇಜಾರಾದರೂ, ಎಷ್ಟೇ ನೋವಾದರೂ ಅವಳು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಅವಳಷ್ಟು ಸಹನೆ ಪ್ರಾಬಬ್ಲಿ ನಾನು ಯಾರಲ್ಲೂ ನೋಡಿಲ್ಲ. ಪಾರ್ವತಿಲಿರೋ ಇನ್ನೊಂದು ವಿಶೇಷವಾದ ಗುಣ ಏನು ಅಂದರೆ ಅವಳು ಯಾರನ್ನು ಜಡ್ಜ್ ಮಾಡಲ್ಲ. ಕೆಲವರು ಯಾರನ್ನಾದ್ರೂ ನೋಡಿದ ತಕ್ಷಣ ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಡಿವೈಡ್ ಮಾಡ್ತಾರೆ. ಆದರೆ ಪಾರ್ವತಿ ಎಲ್ಲರನ್ನೂ ಸಮನಾಗಿ ನೋಡ್ತಾಳೆ. ಫೈನ್, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಬಂದ. ಎಲ್ಲಿಗೆ ಮಿಸ್ಟ್ರೆ? ಇಲ್ಲೇ ಹೋಗಿ ಬಂದ. ಗೊತ್ತು ಬಿಡಿ. ಅರೆ ಏನು ಗೊತ್ತು?
ಕಮಲಿ 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 ಕಮಲಿ